टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕಾರಿನ ಗ್ಲಾಸ್ ಹೊಡೆದು 11.5 ಲಕ್ಷ 11.5 ಲಕ್ಷ ದೋಚಿ ಪರಾರಿಯಾಗಿದ್ದಾರೆ ಅತೀಕ್ ರೆಹಮಾನ್ ಎನ್ನುವರಿಗೆ ಸೇರಿದಂತ ಹಣ. ಕಾರಿನ ಗ್ಲಾಸ್ ಅನ್ನು ಹೊಡೆದು ನಂತರ ಸುಮಾರು 11.5 ಲಕ್ಷ ದೋಚಿ ಎಸ್ಕೇಪ್ ಆಗಿರೋದು ಅತೀಕ್ ರೆಹಮಾನ್ ಅನ್ನೋರಿಗೆ ಸೇರಿದಂತ ಹಣ. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ. ದಾಬಸ್ಪೇಟೆಯಲ್ಲಿ ಲಾಜಿಸ್ಟಿಕ್ಸ್ ನಡೆಸ್ತಾ ಇದ್ದಂತ ಅತೀಕ್ ತನ್ನ ಅಣ್ಣನಿಗೆ ಸಂಬಂಧಪಟ್ಟ ಹಾಗೆ ಅಣ್ಣನಿಗೆ ಬೇಕಾದಂತ ಹಣ ತರುವಂತೆ ಸೂಚನೆ ನೀಡಲಾಗಿತ್ತು. ಬ್ಯಾಂಕ್ನಿಂದ ಹಣ ತರಲು ಹೇಳಿದಂತ ಅತೀಕ್ ಸಹೋದರ ಸುದಾದ ನಂತರ ದಾಬಸ್ಪೇಟೆಯಲ್ಲಿ ಕಾರನ್ನ ನಿಲ್ಲಿಸಲಾಗಿತ್ತು. ಈ ಗ್ಲಾಸ್ ಅನ್ನು ಹೊಡೆದಾಕಿದ್ದಾರೆ ಅತೀಕ್ ರೆಹಮಾನ್. ನೆಲಮಂಗಲದಲ್ಲಿ ಮಿಕ್ಸಿ ರಿಪೇರಿಗೆ ಹೋಗಿದ್ದಂತ ಅತೀಕ್ ಕಾರ್ನಲ್ಲಿದ್ದ ಹಣದ ಬ್ಯಾಗ್ ಇಟ್ಟು ತೆರಳಿದ್ದ ಅತೀಕ್ ವಾಪಸ್ ಬಂದು ನೋಡಿದಾಗ ಕಾರ್ನಲ್ಲಿ ಹಣ ಇರಲಿಲ್ಲ. ಅದು ಕೂಡ ಹಾಡು ಹಾಗಲೇ ನೋಡ್ತಾ ಇದ್ರೆ ಈಗ ಸದ್ಯಕ್ಕೆ ಗ್ಲಾಸ್ ಅನ್ನು ಹೇಗೆ ಹೊಡೆದಾಕಿದ್ದಾರೆ ಅಂತ. ಅದಾದ್ಮೇಲೆ ಒಳಗಿದ್ದಂತ ಸುಮಾರು 11.5 ಲಕ್ಷ ಹಣ ಬ್ಯಾಂಕ್ನಿಂದ ಡ್ರಾ ಮಾಡ್ಕೊಂಡು ಬಂದಿರುವಂತಹ ಹಣ ಅದನ್ನ ತಗೊಂಡು ಹೋಗಿದ್ದಾರೆ. ಇಬ್ಬರು ಬಂದು ಟೂ ವೀಲರ್ನಲ್ಲಿ ನೋಡ್ತಾರೆ. ಬಹುಶಃ ಇವರು ಬ್ಯಾಂಕ್ನಿಂದ ಫಾಲೋ ಮಾಡಿದ್ದಾರೆ, ಹತ್ರ ಕ್ಯಾಶ್ ತಂದಿರೋದು ಗೊತ್ತಿರೋದ್ರಿಂದ. ನಂತರ ಅದನ್ನು ಓಡೋದು. ಇದು ಕೂಡ ವೆಹಿಕಲ್ಗಳು ಸಾಕಷ್ಟು ಮೂವ್ಮೆಂಟ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ. ಆಗಲೇ ಗ್ಲಾಸನ್ನು ಹೊಡೆದು ಗಾಜನ್ನು ಹೊಡೆದು ನಂತರ ಹಣವನ್ನು ಲಪಟಾಯಿಸಿದ್ದಾರೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ದೂರು ದಾಖಲಾಗಿದೆ. ಕಾರ್ನ ಗ್ಲಾಸ್ ಹೊಡೆದು 11.5 ಲಕ್ಷ ಅತೀಕ್ ರೆಹಮಾನ್ ಅನ್ನೋರಿಗೆ ಅವರು ತಗೊಂಡು ಹೋಗ್ತಿದ್ದಂಥ ಹಣ ಅವರ ಸಹೋದರನ ಹಣ ಅಂತ ಗೊತ್ತಾಗಿದೆ. ಇನ್ನು ಈ ಕಳ್ಳರು ಯಾರು, ಏನು, ಇದ್ರ ಹಿಂದೆ ಏನಿದೆ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈ ಮಿಕ್ಸಿ ರಿಪೇರಿಗೆ ಅಂತ ಹೋಗಿ ಬಂದಂತ ಸಂದರ್ಭದಲ್ಲಿ ಡೋರ್ ಎಲ್ಲ ಲಾಕ್ ಆಗಿತ್ತು, ಆದರೆ ಗಾಜನ್ನ ಪುಡಿ ಮಾಡಿ ನಂತರ ಹಣವನ್ನು ತೆಗೆದಿದ್ದಾರೆ. ನೋಡಿ ಇದೇ ಕಾರು. ನಮಸ್ಕಾರ. ಇವತ್ತು ನೆಲಮಂಗಲದಲ್ಲಿ ನಡೆದಿರೋ ಘಟನೆ, ಗ್ಲಾಸ್ ಅನ್ನ ಪುಡಿ ಮಾಡಿ 11.5 ಲಕ್ಷ ಅಲ್ಲಿ ದೋಚಿದ್ದಾರೆ. 11.5 ಲಕ್ಷ. ಸೊ ಅತೀಕ್ ರೆಹಮಾನ್ ಅನ್ನೋರಿಗೆ ಸೇರಿದಂತ ಹಣ ಕಳ್ಳತನ ಮಾಡಲಾಗಿದೆ.